ನೀನೊಂದು ಮಾತು ಕೇಳಿದೆ ನಿನ್ ಮದುವೆನ ಫಿಕ್ಸ್ ಮಾಡಿದ್ದೀನಿ. ಐ ಆಮ್ ಸಾರಿ. ನೀನೇನೇ ಡಿಸಿಷನ್ ತಗೊಂಡ್ರು ಅದು ಕರೆಕ್ಟ್ ಆಗಿರೋದಿಲ್ಲ. ನೀನು ಏನೇ ಹೇಳಿದ್ರು ನಾನು ಮಾಡ್ತೀನಿ. ಯಾವತ್ತೂ ಕೂಡ ನಿನ್ನ ಮಾತನ್ನ ಮೀರಿಲ್ಲ. ಆದರೆ ಯಾಕೋ ಗೊತ್ತಿಲ್ಲ ಮಾಮ, ಮದುವೆ ವಿಚಾರದಲ್ಲಿ ನನ್ನ ಮನಸ್ಸಿನ ಮಾತನ್ನ ನಾನು ಕೇಳಬೇಕು ಅಂತ ನನಗೆ ಅನಿಸ್ತು. ಬ್ರಹ್ಮ, ನಿನಗೆ ಎಷ್ಟು ನೋವಾಗ್ತಿದೆ, ಎಷ್ಟು ಬೇಜಾರಾಗ್ತಿದೆ ಅಂತ ನನಗೆ ಅರ್ಥ ಆಗತ್ತೆ. ಆದರೆ ಏನು ಮಾಡೋದು ರಮ್ಮ? ಮಕ್ಕಳಿಗೆ ಅವ್ರ ಜೀವನದ ನಿರ್ಧಾರ ತಗೊಳ್ಳೋದಕ್ಕೆ ಅವ್ರ ಸ್ವಾತಂತ್ರ್ಯ ಕೊಡಬೇಕಲ್ವಾ? ಯಾಕಂದ್ರೆ ಮದುವೆ ಅನ್ನೋದು ಒಂದೆರಡು ದಿವಸದಲ್ಲ, ಇಡೀ ಜೀವನದ್ದು. ಯಾರನ್ನೋ ತೋರಿಸಿ ಇವಳನ್ನ ಮದುವೆ ಆಗೋಂದ್ರೆ ಇಷ್ಟ ಇಲ್ಲದೆ ಹೇಗೆ ಮದುವೆ ಆಗ್ತಾರೆ ಹೇಳು? ಅವ್ರಿಗೆ ಯಾರೋ ಒಬ್ಬರ ಜೊತೆಗೆ ಇಡೀ ಜೀವನ ಕಳಿಬೇಕು ಅನ್ನೋ ಆಸೆ ಇರುತ್ತಲ್ವಾ? ಅದಕ್ಕೆ ಅವ್ರ ನಿರ್ಧಾರನ ನಾವು ಗೌರವಿಸ್ಬೇಕು. ಅವನು ನಿನ್ಗೊಂದು ಮಾತು ಹೇಳಿದೆ, ಇಂಥ ನಿರ್ಧಾರ ತಗೊಂಡಿದ್ದಾನೆ ಅನ್ನೋದು ನೀನು ತುಂಬ ನೋವು ಕೊಟ್ಟಿದೆ. ಅದು ನನಗೆ ಅರ್ಥ ಆಗುತ್ತೆ. ಆದರೆ ಏನು ಮಾಡೋದ್ರಮ್ಮ? ಪ್ರೀತಿ ಅನ್ನೋದು ಹೀಗೆ. ಪ್ರೀತಿ ಮನುಷ್ಯನೆಲ್ಲ ಕುರುಡನಾಗಿಸ್ಬಿಡುತ್ತೆ. ಲವ್ ಇಸ್ ಬ್ಲೈಂಡ್. ಅಂದ್ರೆ ಪ್ರೀತಿ ಕುರುಡು ಅಂತೀರ? ರಮಾ, ಆ ಪರಿಸ್ಥಿತಿ ಪ್ರಕಾರ ಮನಸ್ಥಿತಿ ಬದಲಾಗತ್ತೆ. ಮನಸ್ಥಿತಿ ಪ್ರಕಾರ ನಿರ್ಧಾರಗಳು ಬದಲಾಗತ್ತೆ. ಎಲ್ಲ ಸಮಯನೂ ಒಂದೇ ತರ ಇರಲ್ವಲ್ಲ? ನಿಜ, ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಮನುಷ್ಯ ಬದಲಾಗ್ಬಿಡ್ತಾನೆ. ಅವನಿಗಿಷ್ಟ ಬಂದಿರೋ ತೀರ್ಮಾನ ತಗೊಂಡ್ಬಿಡ್ತಾನೆ. ಆದ್ರೆ ಆ ತೀರ್ಮಾನ ತಗೊಳ್ಳೋದಕ್ಕಿಂತ ಮುಂಚೆ ಆ ತೀರ್ಮಾನ ಯಾರ ಮೇಲೆ ಅವಲಂಬಿಸಿದೆ, ಅದರಿಂದ ಎಂತ ಪರಿಣಾಮ ಆಗ್ಬೋದು ಅಂತ ಸ್ವಲ್ಪನೂ ಯೋಚನೆ ಮಾಡೋದಿಲ್ಲ ಅಲ್ವಾ? ಅದು ಕಟ್ಕೊಂಡಿರೋ ಗಂಡ ಆದ್ರೂ ಸರಿ, ಮಗ ಆದ್ರೂ ಸರಿ, ಅವ್ರಿಗೇನ್ ಬೇಕೋ ಅದು ಪಡ್ಕೊಂಡ್ಬಿಡ್ತಾರೆ. ಆಮೇಲೆ ಒಂದು ಸಾರಿ ಹೇಳಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ನಮ್ಮನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಲ್ವಾ ಹರ್ಷ? ಚಚ್ಚ, ಹಾಗೆಲ್ಲ ಅನ್ಕೋಬಿಡಾರಮ್ಮ. ನನಗೊತ್ತು ನಿನ್ನ ಅಭಿ ಮೇಲೆ ಜೀವಾನೇ ಇಟ್ಕೊಂಡಿದ್ಯಾ.